ಮೇಷರಾಶಿಯ ದಂಪತಿಗಳ ಮಧ್ಯದಲ್ಲಿ ಜಗಳವಾಗುವಂತಹ ಸಾಧ್ಯತೆ. ವಿಷಯ ಇದೇ ಇರಬೇಕು, ಅದೇ ಇರಬೇಕು, ಅದಕ್ಕೋಸ್ಕರ ಜಗಳ ಆಗುತ್ತೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಸಣ್ಣ ಪುಟ್ಟ ವಿಚಾರಗಳು ಕೂಡ ದೊಡ್ಡದಾಗಿ ಬೆಳೆದು ಅದೇ ಮುನ್ನೆಲೆಗೆ ಬಂದು ಆ ವಿಷಯಗಳೇ ದೊಡ್ಡದಾಗಿ ಗಲಾಟೆಗೆ ಅವಕಾಶವಾಗುತ್ತೆ. ನಿಮಗೆ ಸಂಬಂಧ ಪಡದೇ ಇರತಕ್ಕಂತಹ ಕೆಲವು ವಿಚಾರಗಳಿಂದಲೂ ಗಲಾಟೆ ಆಗುವಂತಹ ಸಾಧ್ಯತೆಗಳಿದೆ. ಆದ್ದರಿಂದ ಆ ಸೂಕ್ಷ್ಮವನ್ನು ಎಚ್ಚರಿಕೆಯಿಂದ ಬಹಳ ವಿವೇಚನೆಯಿಂದ ಬಗೆಹರಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುವಂಥದ್ದು. ಜವಾಬ್ದಾರಿಯುತವಾದಂತಹ ಕೆಲಸಕ್ಕೆ ಅಡ್ಡಿಯಾಗುವಂಥದ್ದು. ಈ ರೀತಿ ದಾಂಪತ್ಯದಲ್ಲಿ ಜಗಳ ಆದರೆ ನೀವು ಮಾಡಬೇಕಾದಂತಹ ಕರ್ತವ್ಯಕ್ಕೆ ಎಲ್ಲಿ ಗಮನ ಕೊಡಲಿಕ್ಕಾಗತ್ತೆ? ಮನಸ್ತಾಪವಾಗುತ್ತೆ. ಮನಸ್ಸಿನ ಮೇಲೆ ಇದು ಪ್ರಭಾವವನ್ನು ಬೀರಿರುತ್ತೆ. ನಿಮ್ಮ ಜವಾಬ್ದಾರಿಯನ್ನು ಪೂರೈಸೋದಕ್ಕೆ ಆಗೋದಿಲ್ಲ ಅಂತ ಅರ್ಥ. ಕುಟುಂಬ ಸದಸ್ಯರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸ್ವಲ್ಪ ಸಮಯವನ್ನು ಕೊಡಬೇಕು. ನೀವೇ ಜಗಳ ಮಾಡ್ಕೊಂಡು ಕೂತು ಬಿಟ್ರೆ ದಂಪತಿಗಳು, ಮನೆಯಲ್ಲಿ ಬೇರೆಯವರಿದ್ದಾರಲ್ಲ, ನಿಮ್ಮ ಪೋಷಕರಿರಬಹುದು, ಮಕ್ಕಳಿರಬಹುದು, ಅವರಲ್ಲಿ ಯಾವುದೋ ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸೋದು ಯಾವಾಗ? ಅದು ನಿಮ್ಮ ಕರ್ತವ್ಯವಾಗಿರುತ್ತೆ, ಅದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಅದರ ಬಗ್ಗೆನೂ ಕೂಡ ಗಮನವನ್ನು ಹರಿಸಬೇಕಾಗತ್ತೆ. ಆರೋಗ್ಯ ಸಮಸ್ಯೆಗಳಿಂದ ಬೇಸರವಾಗುತ್ತೆ. ಇಷ್ಟರ ಮಧ್ಯದಲ್ಲಿ ಆರೋಗ್ಯವೂ ಕೂಡ ಸರಿಯಾಗಿ ನಿಮಗೆ ಸಹಕರಿಸ್ತಾ ಇಲ್ಲ. ಶರೀರದಲ್ಲಿ ಏನೋ ತೊಂದರೆ, ವೈದ್ಯರ ಸಲಹೆ ಚಿಕಿತ್ಸೆ ಅಗತ್ಯತೆ ಇದೆ ಅನ್ನುವಷ್ಟರ ಮಟ್ಟಿಗೆ ಕಾಣ್ತಾ ಇದೆ. ಹಾಗಿರಬೇಕಾದ್ರೆ ಆರೋಗ್ಯದಲ್ಲೂ ಕೂಡ ನಿಮಗೆ ಒಳ್ಳೆಯ ವಿಚಾರ ಇಲ್ಲ ಅಂತ ಹೇಳಬೇಕು. ಕೆಲಸದ ವಿಧಾನದಲ್ಲಿ ಬದಲಾವಣೆಯ ಅಗತ್ಯತೆ ಇದೆ. ಏನೋ ತುಂಬ ತಡರಾತ್ರಿವರೆಗೆ ಕೆಲಸ ಮಾಡ್ತಕ್ಕಂಥದ್ದು, ಬೆಳಗ್ಗೆ ತುಂಬ ನಿಧಾನವಾಗಿ ಹೇಳ್ತಕ್ಕಂಥದ್ದು, ಈ ರೀತಿ ಏನೋ ಬದಲಾವಣೆಗಳನ್ನು ಇಟ್ಟುಕೊಂಡಾಗ ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು. ಆ ರೀತಿಯ ವಿಚಾರಗಳನ್ನು ಬದಲಾವಣೆ ಮಾಡಿ ಸನ್ಮಾರ್ಗದಲ್ಲಿ ಹೋಗಬೇಕಾದಂಥದ್ದು, ಒಳ್ಳೆಯ ರೀತಿಯಲ್ಲಿ ಅದನ್ನು ರೂಢಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ಆತ್ಮವಿಶ್ವಾಸವನ್ನು ಕಳ್ಕೊಂಡ್ಬಿಟ್ರೆ ಎಲ್ಲೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬೇಕು. ನಾನಿದನ್ನು ಗೆಲ್ತೀನಿ ಅಂತಕ್ಕಂಥದ್ದು ಬೇಕು. ಆಗ ಮಾತ್ರ ಯಶಸ್ಸಿಗೆ ದಾರಿಯಾಗುವಂಥದ್ದು. ನವಗ್ರಹರ ಆರಾಧನೆಯನ್ನು ಪ್ರಾರ್ಥನೆಯನ್ನು ಮಾಡಿ, ವಿಶೇಷವಾಗಿ ಸೂರ್ಯಗ್ರಹನನ್ನು ಪ್ರಾರ್ಥನೆ ಮಾಡಿ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ವ್ಯಾವಹಾರಿಕವಾಗಿ ಉದ್ಯೋಗದಲ್ಲಿ, ನೌಕರಿಯಲ್ಲಿ ವಿವಾದಿತ ವಿಚಾರಗಳು ಮುಂದೆ ಬರಬಹುದು. ಯಾವ ವಿಷಯದಿಂದ ವಿವಾದಗಳು ಹುಟ್ಟುತ್ತೋ ಅಂತಹ ವಿಷಯಗಳೇ ಹೆಚ್ಚಾಗಿ ನಿಮ್ಮ ಮುಂದೆ ಈ ದಿವಸ ಸವಾಲಾಗಿ ಬರುತ್ತೆ. ಎದುರಿಸ್ತಕ್ಕಂತಹ ಸಾಮರ್ಥ್ಯ ಇರಬಹುದು, ಆದರೆ ಸವಾಲೇ. ಎಚ್ಚರ ತಪ್ಪಿದರೆ ಸಮಸ್ಯೆಯಾಗಿ ಪರಿಣಮಿಸ್ತಕ್ಕಂಥದ್ದು, ವೈಯಕ್ತಿಕವಾದಂತಹ ಗೌರವಕ್ಕೆ ಧಕ್ಕೆ ತರತಕ್ಕಂಥದ್ದಾಗತ್ತೆ. ಸಾಲದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸಾಲ ಮಾಡಬೇಕಾದಂಥದ್ದು ಅವಶ್ಯಕತೆ ಬರ್ತಾ ಇಲ್ಲ, ಆ ಪ್ರಭಾವಕ್ಕೆ ಒಳಗಾಗ್ತೀರಿ. ಸಾಲ ಹೇರಳವಾಗಿ ಸಿಕ್ಕತ್ತೆ ಅಂತ ಹೇಳಿ ಮಾಡ್ತಕ್ಕಂಥದ್ದು, ಅದರಿಂದ ತೊಂದರೆಗೆ ಒಳಗಾಗ್ತಕ್ಕಂಥದ್ದು ಬೇಡ ಅಂತ ಅರ್ಥ. ಉನ್ನತ ಶಿಕ್ಷಣಕ್ಕಾಗಿ ದೂರದೂರಿಗೆ ಪ್ರಯಾಣ ಮಾಡಬೇಕು ಅಂತಕ್ಕಂತಹ ಯೋಚನೆ ಇರುವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ನಿಮ್ಮ ಪ್ರಯತ್ನ ಇನ್ನಷ್ಟು ಮಾಡಿದರೆ ಆ ಕೆಲಸ ಸುಲಭವಾಗುತ್ತೆ ಅನ್ನುವಂತಹ ಅರ್ಥ. ಮನೆಯಲ್ಲಿ ಖರ್ಚು ಹೆಚ್ಚಾಗತ್ತೆ, ಸ್ವಾಭಾವಿಕವಾಗಿ ಬೇಸರವಾಗುತ್ತೆ. ನಾನು ಒಬ್ಬನೇ ದುಡಿಯುವಂಥವನು, 10 ಜನ ಕೂತು ತಿನ್ನಬೇಕಲ್ಲ ಅನ್ನುವಂತಹ ಮಾತುಗಳು ಬರಬಹುದು. ಇವೆಲ್ಲವನ್ನು ಸಮಾಧಾನವಾಗಿ ಚರ್ಚೆ ಮಾಡಬೇಕಾದಂಥದ್ದು. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಜವಾಬ್ದಾರಿಯುತವಾಗಿ ಕೆಲಸದ ಕಡೆ ಗಮನವನ್ನು ಕೊಡಿ. ಆಗ ಎಲ್ಲವೂ ಕೂಡ ಸರಿಯಾಗ್ತಾ ಹೋಗುವಂಥದ್ದಾಗತ್ತೆ. ಕೆಲವು ಕೆಲಸಗಳು ಪರಿಪೂರ್ಣವಾಗುತ್ತೆ, ನಿಮಗೆ ಸಮಾಧಾನ ಆಗುತ್ತೆ. ಆ ಸಿಟ್ಟಿನ ಮಧ್ಯದಲ್ಲೂ ಕೂಡ ಏನೋ ಒಂದು ರೀತಿಯ ಮಾನಸಿಕ ಸಮಾಧಾನ, ಸಂತೋಷ ಸಿಕ್ಕುವಂಥದ್ದಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಆರೋಗ್ಯದಿಂದ ಸಮಸ್ಯೆ, ಅದರಲ್ಲೂ ಹೊಟ್ಟೆ ನೋವಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಏನೋ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಬೇರೆಯವರನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬೇರೆಯವರನ್ನು ಗೌರವಿಸ್ತಕ್ಕಂತಹ ಮನೋಭಾವ ಇರಲಿ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದಂತಹ ಒಂದು ಸ್ಥಾನ, ಮಾನ, ಗೌರವ ಅಂತಕ್ಕಂಥದ್ದಿರುತ್ತೆ. ಅವರ ವೃತ್ತಿಗಳು, ಕೆಲಸಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಗೌರವಕ್ಕೆ ಎಲ್ಲರೂ ಕೂಡ ಭಾಜನರಾಗಿರ್ತಾರೆ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಶತ್ರುಗಳ ಬಲ ಹೆಚ್ಚಾಗಿ ನಿಮಗೆ ತೊಂದರೆಯಾಗಬಹುದು. ನಿಮ್ಮ ವಿರೋಧಿಗಳು ನಿಮಗಿಂತ ಬಲಿಷ್ಠರಾಗಿರ್ತಾರೆ.
ನಿಮಗಿಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರ್ತಾರೆ, ಅದರಿಂದ ನಿಮಗೆ ತೊಂದರೆಯಾಗುವಂಥದ್ದಿರಬಹುದು. ಮಾಡಿದಂತಹ ತಪ್ಪುಗಳನ್ನು ಪದೇ ಪದೇ ಮಾಡಬೇಡಿ. ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು, ಏನೋ ತಪ್ಪಾಗಿದೆ, ಸಹಜ, ಮನುಷ್ಯನ ಸ್ವಭಾವ ಅದು. ಆದರೆ ಮಾಡಿದಂತಹ ತಪ್ಪನ್ನು ಸಮರ್ಥನೆ ಮಾಡಿಕೊಂಡು ಮತ್ತೆ ಮತ್ತೆ ಅದೇ ತಪ್ಪನ್ನು ನಾನು ಮಾಡ್ತೀನಿ ಅಂತ ಹೇಳಿ ಹೋದರೆ ಅದು ಘೋರವಾದಂತಹ ಅಪರಾಧವಾಗುತ್ತೆ. ಅದನ್ನು ಕ್ಷಮಿಸುವಂಥದ್ದು ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ನಿಮಗೂ ಅದು ದೊಡ್ಡದಾದಂತಹ ಪೆಟ್ಟನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಹರಿಸಬೇಕು. ಏನೋ ಮಕ್ಕಳು ಓದ್ಕೊಳ್ತಾರೆ, ನಮ್ಮದೇ ಆದಂತಹ ಜವಾಬ್ದಾರಿ ನಮಗಿದೆ ಅಂತ ಹೇಳಿ ತಾತ್ಸಾರ ಮಾಡಿದರೆ ಅದು ನಿಮಗೆ ಕಂಟಕಪ್ರಾಯವಾಗತ್ತೆ. ಮಕ್ಕಳಿಂದ ಸ್ವಲ್ಪ ಮಟ್ಟಿನ ಸಮಸ್ಯೆಯೂ ಕೂಡ ನಿಮಗೆ ಆಗುತ್ತೆ ಅಂತ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಉದ್ಯೋಗದಲ್ಲಿ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ನಿಮ್ಮ ಕೆಲಸ, ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ, ಶ್ರದ್ಧೆ ಇದೆಲ್ಲವೂ ಕೂಡ ಒಟ್ಟಿಗೆ ಸೇರಿ ನಿಮಗೆ ಗೌರವವನ್ನು ತಂದುಕೊಡುತ್ತೆ. ಮಕ್ಕಳಿಂದ ಉತ್ತಮವಾದಂತಹ ಮಾತನ್ನು, ವಾರ್ತೆಯನ್ನು ಕೇಳಿ ಸಂತೋಷವಾಗುತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ, ನೀವು ನಿರೀಕ್ಷೆ ಮಾಡಿದಂತಹ ರೀತಿಯಲ್ಲಿ ಮಕ್ಕಳು ಸಹಕರಿಸ್ತಾ ಇದ್ದಾರೆ, ಆ ಮಾರ್ಗದಲ್ಲೇ ನಡೀತಾ ಇದ್ದಾರೆ ಅನ್ನುವಂತಹ ಮಾತು ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಅತಿಯಾದಂತಹ ಕೋಪ ತೊಂದರೆಗೆ ಕಾರಣವಾಗುತ್ತೆ. ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಬೇಕು. ಸಿಟ್ಟು ಬಿಟ್ಟರೆ ಒಳ್ಳೆಯದು, ಆದರೆ ಮನುಷ್ಯನ ಸ್ವಭಾವ ಅದು. ಪೂರ್ಣವಾಗಿ ಬಿಡುವಂಥದ್ದು ಕಷ್ಟ ಸಾಧ್ಯ ಆಗ್ಬೋದು, ಆದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡ್ರೆ ಅದು ನಿಮಗೆ ಒಳ್ಳೆಯದಾಗಿರುತ್ತೆ. ಸಹೋದರರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರವಾಗುತ್ತೆ. ಅಣ್ಣ ತಮ್ಮಂದರ ವಿಚಾರದಲ್ಲಿ, ಅಕ್ಕ ತಂಗಿಯರ ವಿಚಾರದಲ್ಲಿ ಮಾನಸಿಕವಾಗಿ ಏನೋ ಬೇಸರವಾಗುತ್ತೆ. ಯಾವುದೋ ಮಾತು ಬರುತ್ತೆ, ಇನ್ಯಾವುದೋ ಆಸ್ತಿ ವಿಚಾರಕ್ಕೆ ಕಲಹಗಳಾಗತ್ತೆ. ಅಥವಾ ನಾನು ಹೇಳಿದ್ದೇ ಆಗಬೇಕು ಅಂತ ಹೇಳಿ ದೊಡ್ಡವರಿಗಿಂತ ಚಿಕ್ಕವರು ಹೆಚ್ಚಿನ ಪ್ರಭಾವವನ್ನು ತೋರಿಸ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಆಜ್ಞೆಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು, ನೋವನ್ನು ಬೀರ್ತಕ್ಕಂಥದ್ದಾಗತ್ತೆ. ಆದಾಯ ಹೆಚ್ಚಾಗತಕ್ಕಂತಹ ಲಕ್ಷಣಗಳಿದೆ. ಏನು ಆದಾಯ ಬಂದರೂ ಕೂಡ ಮನಸ್ಸಿಗೆ ಸಮಾಧಾನ ಬೇಕಲ್ಲ, ಅದೇ ಇಲ್ಲ ಅಂತಾದರೆ ಆದಾಯ ಇಟ್ಟುಕೊಂಡು ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಮನೆಯಲ್ಲಿ ತೃಪ್ತಿದಾಯಕವಾದಂತಹ ಕೆಲವು ಕೆಲಸಗಳು ಪೂರ್ಣವಾಗುತ್ತೆ, ಇದು ಸಮಾಧಾನ. ಒಟ್ಟಾರೆ ಇಡೀ ಮನೆಗೆ, ಇಡೀ ಕುಟುಂಬಕ್ಕೆ ಸಮಾಧಾನ ತರ್ತಕ್ಕಂಥದ್ದಾಗುತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.